ಎಲ್ಲರಿಗೂ ನಮಸ್ಕಾರ. ಇವತ್ತಿನ ಈ ಚರ್ಚೆಗೆ ಸ್ವಾಗತ. ನಾವಿವತ್ತು ವಿಜ್ಞಾನದ ಮೂಲಕ್ಕೆ ಇಳಿಯಲಿದ್ದೇವೆ. ಕೇವಲ 2 ಸಿಂಪಲ್ ಪ್ರಶ್ನೆಗಳನ್ನ ಇಟ್ಕೊಂಡು ವೈಜ್ಞಾನಿಕ ಅನ್ವೇಷಣೆ ಅಂದ್ರೆ ಏನು ಅಂತ ತಿಳ್ಕೊಳ್ಳೋಣ. ಸರಿ, ಹಾಗಿದ್ರೆ ಶುರು ಮಾಡೋಣ ಬನ್ನಿ. ಹಾಗಿದ್ರೆ ಒಂದು ಸರಳ ಪ್ರಶ್ನೆ, ನಿಜವಾಗ್ಲೂ ಇಡೀ ಜಗತ್ತನ್ನೇ ಬದಲಿಸೋಕೆ ಸಾಧ್ಯನಾ? ಜಗತ್ತಿನ ಎಲ್ಲ ದೊಡ್ಡ ದೊಡ್ಡ ಆವಿಷ್ಕಾರಗಳು, ಟೆಕ್ನಾಲಜಿಗಳು ಶುರುವಾಗಿದ್ದು ಒಂದು ಸಣ್ಣ ಕುತೂಹಲದಿಂದಾನೆ. ಒಂದು ಪ್ರಶ್ನೆ ಕೇಳೋ ಧೈರ್ಯ ಇದೆಯಲ್ಲ, ಅದೇ ಜ್ಞಾನದ ಕ್ರಾಂತಿಗೆ ಮೊದಲ ಹೆಜ್ಜೆ. ಯಾವುದೇ ಒಂದು ವೈಜ್ಞಾನಿಕ ಪ್ರಯಾಣ ಶುರುವಾಗೋದೇ ಗುರ್ತಿಸೋದ್ರಿಂದ. ಅಂದ್ರೆ ನಮ್ಮ ಕಣ್ಣು ಮುಂದೆ ಏನಿದೆ ಅಂತ ಗಮನಿಸೋದು, ಅದನ್ನ ಅರ್ಥ ಮಾಡ್ಕೊಳ್ಳೋದು. ಯಾವುದೇ ಆಕ್ಷನ್ ತಗೊಳ್ಳೋಕು ಮುಂಚೆ ಅಬ್ಸರ್ವೇಷನ್ ತುಂಬಾ ಮುಖ್ಯ. ಹಾಗಿದ್ರೆ ನಮ್ಮ ಮೊದಲ ಪ್ರಶ್ನೆ ಇಲ್ಲೇ ಇದೆ ನೋಡಿ. ರಸಾಯನಶಾಸ್ತ್ರದ ತುಂಬಾನೇ ಬೇಸಿಕ್ ಆದ ಒಂದು ಟೆಸ್ಟ್ ಇದು. ಒಂದು ದ್ರಾವಣ ಪ್ರತ್ಯಾಮ್ಲ ಹೌದಾ ಅಲ್ವಾ ಅಂತ ಹೇಗೆ ಕಂಡಿಡಿಯೋದು? ಇದು ಜ್ಞಾನದ ಮೊದಲ ಸ್ಟೆಪ್, ಅಂದ್ರೆ ಗುರ್ತಿಸುವಿಕೆ. ಈ ಪ್ರೋಸೆಸ್ ಎಷ್ಟು ಸಿಂಪಲ್ ಆಗಿದೆ ಅಲ್ವಾ? ಒಂದು ನೀಲಿ ಲಿಟ್ಮಸ್ ಪೇಪರ್ ತಗೊಳ್ಳಿ, ಅದನ್ನ ಪ್ರತ್ಯಾಮ್ಲದ ದ್ರಾವಣದಲ್ಲಿ ಅದ್ದಿ, ಆಮೇಲೆ ಏನಾಗತ್ತೆ? ಆಶ್ಚರ್ಯ ಅಂದ್ರೆ ಏನೂ ಆಗಲ್ಲ. ಅದರ ಬಣ್ಣ ಚೂರೂ ಬದಲಾಗದೆ ಹಾಗೇನೇ ಉಳಿಯುತ್ತೆ. ಇಲ್ಲಿ ನಾವು ಗಮನಿಸಬೇಕಾದ ಮುಖ್ಯವಾದ ವಿಷಯ ಏನಂದ್ರೆ, ಯಾವ ಬದಲಾವಣೆಯೂ ಆಗ್ಲಿಲ್ಲ ಅನ್ನೋದೇ ಒಂದು ದೊಡ್ಡ ರಿಸಲ್ಟ್. ಹೌದು, ಏನೂ ಆಗಿಲ್ಲ ಅನ್ನೋದೇ ಒಂದು ಉತ್ತರ. ವಿಜ್ಞಾನದಲ್ಲಿ ಯಾವುದೇ ರಿಯಾಕ್ಷನ್ ನಡೆದಿಲ್ಲ ಅಂತ ಹೇಳೋದು ಕೂಡ ಒಂದು ಬಹಳ ಮುಖ್ಯವಾದ ಉತ್ತರವೇ ಆಗಿರುತ್ತೆ. ಇಲ್ಲಿವರೆಗೂ ನಾವು ನೋಡಿದ್ದು ಗುರುತಿಸೋದಂದ್ರೆ ಏನು ಅಂತ. ಲಿಟ್ಮಸ್ ಪರೀಕ್ಷೆ ಒಂದು ವಸ್ತುವನ್ನ ಐಡೆಂಟಿಫೈ ಮಾಡುತ್ತೆ ಅಷ್ಟೇ. ಆದ್ರೆ ಈ ಜ್ಞಾನವನ್ನ ಬಳಸ್ಕೊಂಡು ಮುಂದೆ ಹೋದಾಗ ಏನಾಗುತ್ತೆ? ಅಲ್ಲೇ ನೋಡಿ ವಿಜ್ಞಾನದ ನಿಜವಾದ ಪವರ್ ಇರೋದು. ಥರ್ಮೈಟ್ ಕ್ರಿಯೆಯನ್ನ ನೋಡಿ, ಅದು ವಸ್ತುಗಳನ್ನ ಜೋಡಿಸುತ್ತೆ. ಇದು ನಮ್ಮನ್ನ ಜ್ಞಾನದ ಮುಂದಿನ ಹಂತಕ್ಕೆ ಅಂದ್ರೆ ಅನ್ವಯಕ್ಕೆ ಕರ್ಕೊಂಡೋಗುತ್ತೆ. ಹೌದು, ಅನ್ವಯ ಅಂದ್ರೆ ಆಕ್ಷನ್. ಇಲ್ಲಿ ನಾವು ಕಲ್ತಿದ್ದನ್ನ ನಿಜ ಜೀವನದಲ್ಲಿ ಬಳಸ್ತೀವಿ. ನಾವು ಗಮನಿಸಿದ್ದನ್ನ ಒಂದು ಕ್ರಿಯೆಯಾಗಿ ಪರಿವರ್ತಿಸ್ತೀವಿ. ನಮ್ಮ ಎರಡನೇ ಪ್ರಶ್ನೆ ನೋಡಿ, ಇದು ನಮ್ಮನ್ನ ಗುರುತಿಸೋದ್ರಿಂದ ಮುಂದಕ್ಕೆ ಅಂದ್ರೆ ಅನ್ವಯದ ಕಡೆಗೆ ತಗೊಂಡ್ಹೋಗುತ್ತೆ. ಥರ್ಮೈಟ್ ರಿಯಾಕ್ಷನ್ ಅಂದ್ರೆ ಏನು ಅಂತ ಕೇಳೋ ಬದಲು ಅದರಿಂದ ಏನೆಲ್ಲ ಮಾಡ್ಬೋದು ಅಂತ ಕೇಳ್ತಿದೀವಿ ಅಲ್ವಾ? ಇದೇ ನೋಡಿ ಜ್ಞಾನವನ್ನ ಕೆಲ್ಸಕ್ಕೆ ತಗೊಳ್ಳೋದು ಅಂದ್ರೆ. ಇದಕ್ಕಿರೋ ಉತ್ತರಗಳನ್ನ ನೋಡಿದ್ರೆ ನಿಜಕ್ಕೂ ಆಶ್ಚರ್ಯ ಆಗತ್ತೆ. ಈ ಕೆಮಿಕಲ್ ರಿಯಾಕ್ಷನ್ ಇದೆಯಲ್ಲ, ಇದು ಸಖತ್ ಪವರ್ಫುಲ್. ಇದನ್ನ ರೈಲ್ವೆ ಟ್ರ್ಯಾಕ್ಗಳನ್ನ ಬೆಸೆಯೋಕೆ, ಅಷ್ಟೇ ಅಲ್ಲ ಮುರಿದು ಹೋದ ದೊಡ್ಡ ಮಷೀನ್ಗಳನ್ನ ಜೋಡಿಸೋಕೆ ಬಳಸ್ತಾರೆ. ಅಂದ್ರೆ ನೋಡಿ, ಕೆಮಿಸ್ಟ್ರಿ ಅನ್ನೋದು ಬರೀ ಲ್ಯಾಬ್ನಲ್ಲಿರೋ ವಿಷಯ ಅಲ್ಲ, ಅದು ನಮ್ಮ ಜಗತ್ತನ್ನೇ ಕಟ್ತಾ ಇದೆ, ಸರಿ ಮಾಡ್ತಾ ಇದೆ. ಹಾಗಿದ್ರೆ ಈ 2 ಉದಾಹರಣೆಗಳನ್ನ ಒಟ್ಟಿಗೆ ಇಟ್ಟು ನೋಡಿದಾಗ ನಮ್ಗೇನರ್ಥ ಆಗತ್ತೆ? ಒಂದು ಕಡೆ ಬಣ್ಣ ಬದಲಾಗದ ಒಂದು ಚಿಕ್ಕ ಪೇಪರ್, ಇನ್ನೊಂದು ಕಡೆ ರೈಲ್ವೆ ಹಳಿಗಳನ್ನೇ ಜೋಡಿಸುವಂತಹ ಒಂದು ದೊಡ್ಡ ರಿಯಾಕ್ಷನ್. ಇವೆರಡು ಒಂದೇ ವೈಜ್ಞಾನಿಕ ಪಯಣದ 2 ಬೇರೆ ಬೇರೆ ನಿಲ್ದಾಣಗಳು ಅಷ್ಟೇ. ಹೌದು, ಈ ಒಂದು ವಾಕ್ಯ ಎಲ್ಲವನ್ನು ಹೇಳಿಬಿಡುತ್ತೆ. ಜ್ಞಾನದ ಪ್ರಯಾಣ ಅನ್ನೋದು ಶುರುವಾಗೋದು ಒಂದು ಸಣ್ಣ ಅವಲೋಕನದಿಂದ, ಅಂದ್ರೆ ಅಬ್ಸರ್ವೇಷನ್ನಿಂದ, ಮತ್ತು ಅದು ಮುಗಿಯೋದು ಒಂದು ದೊಡ್ಡ ಪರಿಣಾಮಕಾರಿ ಕ್ರಿಯೆಯಲ್ಲಿ, ಅಂದ್ರೆ ಆಕ್ಷನ್ನಲ್ಲಿ. ಮೊದಲು ಗುರುತಿಸಿ, ಆಮೇಲೆ ಅನ್ವಯಿಸಿ. ವೈಜ್ಞಾನಿಕ ಪ್ರಗತಿಯ ಸೀಕ್ರೆಟ್ ಫಾರ್ಮುಲಾ ಅಂದ್ರೆ ಇದೇನೆ. ಸರಿ, ಈ ಚರ್ಚೆಯನ್ನ ಮುಗಿಸೋಕೆ ಮುಂಚೆ ಕೊನೆಯದಾಗಿ ಈ ಒಂದು ಪ್ರಶ್ನೆ ಬಗ್ಗೆ ಯೋಚಿಸೋಣ. ಇವತ್ತು ನಾವು ಕೇಳೋ ಸಣ್ಣ ಸಿಂಪಲ್ ಪ್ರಶ್ನೆ ನಾಳೆ ಒಂದು ದೊಡ್ಡ ಟೆಕ್ನಾಲಜಿಯಾಗಿ, ಒಂದು ದೊಡ್ಡ ಕ್ರಾಂತಿಯಾಗಿ ಬದಲಾಗಬಹುದು. ಯಾಕಂದ್ರೆ ನಮ್ಮ ಕುತೂಹಲವೇ ಅಲ್ವಾ ನಾಳಿನ ಭವಿಷ್ಯಕ್ಕೆ ಅಡಿಪಾಯ ಹಾಕೋದು.